ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಈಶ್ವರಪ್ಪ ಮನವೊಲಿಸೋಕೆ ಹರಸಾಹಸ, ಬಿಜೆಪಿ ಪ್ರಮುಖರು ಭೇಟಿಯಾಗಿ ಚರ್ಚೆ ನಡೆಸಿದ್ರು, ನೋ ಯೂಸ್. ಬಂಡಾಯ ಸ್ಪರ್ಧೆಯ ನಿಲುವು ಸಡಿಲಿಸೋದಿಲ್ಲ ಅಂತ ಈಶ್ವರಪ್ಪ ಸ್ಪಷ್ಟನೆ. ಒಂದು ಕುಟುಂಬದ ಕೈಯಲ್ಲಿ ಪಕ್ಷ ಸಿಲುಕಿದೆ. ಯಡಿಯೂರಪ್ಪ ಅವರನ್ನೇ ಕೇಂದ್ರದ ನಾಯಕರು ನಂಬಿದ್ದಾರೆ. ಹೀಗಾಗಿ ಸ್ಪರ್ಧೆಯಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಎಂದ ಈಶ್ವರಪ್ಪ. ಈಶ್ವರಪ್ಪ ಮನವೊಲಿಕೆ ಮಾಡೋಕೆ ಬಹಳ ಸಮಯ ಇದೆ. ಚುನಾವಣೆಗೆ ಇನ್ನೂ 40 ದಿನ ಇದೆ. ನಾಮಿನೇಷನ್ಗೆ 20 ದಿನ ಬಾಕಿ ಇದೆ. ಅಷ್ಟರಲ್ಲಿ ನಾವೆಲ್ಲ ಸರಿ ಮಾಡ್ತೀವಿ ಎಂದ ಪ್ರಹ್ಲಾದ್ ಜೋಶಿ. 3 ದಿನಗಳಿಂದ ಕಣ್ಮರೆ. ಅದಕ್ಕೂ ಮುನ್ನ ಯದುವೀರ್ ಒಡೆಯರ್ ವಿರುದ್ಧ ಟೀಕೆ. ಬಿಜೆಪಿಗೆ ದುಬಾರಿಯಾಗುತ್ತಾ ಪ್ರತಾಪ್ ಸಿಂಹ ಹೇಳಿಕೆ. ಇವುಗಳನ್ನೇ ಅಸ್ತ್ರವಾಗಿಸಿಕೊಳ್ಳೋಕೆ ಕಾಂಗ್ರೆಸ್ನಿಂದ ಹೊಸ ತಂತ್ರ. ಹಾಸನದಲ್ಲಿ ಜೆಡಿಎಸ್ ಮಣಿಸೋಕೆ ಕಾಂಗ್ರೆಸ್ ಹೊಸ ತಂತ್ರ. ದಳಪತಿಗಳ ವಿರುದ್ಧ ಹಳೆ ಸ್ನೇಹಿತರ ಬಳಗ ಅಖಾಡಕ್ಕಿಳಿಸೋಕೆ ಪ್ಲಾನ್. ಪ್ರಚಾರದಲ್ಲಿ ಅಬ್ಬರಿಸಲಿದ್ದಾರೆ ಸಿದ್ದರಾಮಯ್ಯ, ಜಮೀರ್ ಚಲುವರಾಯಸ್ವಾಮಿ, ಮಾಗಡಿ ಬಾಲಕೃಷ್ಣ. 20 ಕ್ಷೇತ್ರಗಳಿಗೆ ಅಭ್ಯರ್ಥಿ ಘೋಷಿಸಿದ ಬಿಜೆಪಿಗೆ ಟೆನ್ಷನ್. ಹಲವು ಕ್ಷೇತ್ರಗಳಲ್ಲಿ ಆಕಾಂಕ್ಷಿಗಳಿಂದ ಒಳಪಿಟ್ಟು ಬೀಳುವ ಆತಂಕ. 8 ಕ್ಷೇತ್ರಗಳಲ್ಲಿ ಮತ ಒಡೆಯದಂತೆ ಉಳಿಸಿಕೊಳ್ಳೋದೇ ಈಗ ಸವಾಲು. ಎರಡು ಕ್ಷೇತ್ರಗಳನ್ನ ಗೆಲ್ಲಿಸೋಕೆ ಲೋಕಸಭೆ ಕುರುಕ್ಷೇತ್ರ ಅಖಾಡಕ್ಕೆ ಅಭಿಮನ್ಯುವಿನ ಎಂಟ್ರಿ. ಕುಮಾರಸ್ವಾಮಿ ಅನುಪಸ್ಥಿತಿಯಲ್ಲಿ ಪ್ರಚಾರದ ಹೊಣೆ ಪುತ್ರ ನಿಖಿಲ್ ಹೆಗಲಿಗೆ. ದೇವೇಗೌಡರ ಮಾರ್ಗದರ್ಶನದಲ್ಲಿ ಜೆಡಿಎಸ್ ಬಿಜೆಪಿ ಸಮನ್ವಯಕ್ಕೆ ಪ್ಲಾನಿಂಗ್. ಚಿಕ್ಕೋಡಿಯಿಂದ ಪ್ರಿಯಾಂಕಾ ಜಾರಕಿಹೊಳಿ ನಿಲ್ಲಬೇಕು ಅಂತ ಹೈಕಮಾಂಡ್ ಸೂಚಿಸಿದೆ. ಅಂತಿಮವಾಗಿ ಸ್ಥಳೀಯರ ಅಭಿಪ್ರಾಯ ಪಡೆದು ಮುಂದಿನ ನಿರ್ಧಾರ. ನ್ಯೂಸ್ ಫಸ್ಟ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಪ್ರಬಲ ಪೈಪೋಟಿಗೆ ಕಾಂಗ್ರೆಸ್ ಪ್ಲಾನ್. ಶೋಭಾ ಕರಂದ್ಲಾಜೆ ವಿರುದ್ಧ ಪ್ರಿಯಾ ಕೃಷ್ಣ ಸ್ಪರ್ಧೆ ಸಾಧ್ಯತೆ. ಮನವೊಲಿಕೆಗೆ ಹಲವು ನಾಯಕರಿಂದ ಪ್ರಯತ್ನ. ರಾಜ್ಯದ ನಾಯಕರಿಗೆ ಕಾರ್ಯಕರ್ತರಿಗೆ ಬಲ ತುಂಬಿದ ಮೋದಿ. ಈ ಬೆನ್ನಲ್ಲೇ ಬೀದರ್ ಕಲಬುರಗಿ ನಾಯಕರಿಗೆ ಬಿವೈ ವಿಜಯೇಂದ್ರ ಟಾಸ್ಕ್. ಒಗ್ಗಟ್ಟಿನ ಮಂತ್ರ ಪಠಿಸಿ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತೆ ಸೂಚನೆ. ಕಲಬುರಗಿ ಬೆನ್ನಲ್ಲೇ ನಾಳೆ ಶಿವಮೊಗ್ಗಕ್ಕೆ ಪ್ರಧಾನಿ ಭೇಟಿ. ಮೋದಿ ಆಗಮನ ಹಿನ್ನೆಲೆ ವೇದಿಕೆ ಪರಿಶೀಲಿಸಿದ ಯಡಿಯೂರಪ್ಪ. ಈಶ್ವರಪ್ಪ ಸಿಡಿದಿರೋ ನಡುವೆ ಕುತೂಹಲ ಮೂಡಿಸಿರೋ ನಮೋ ಎಂಟ್ರಿ. ಇದು ಪ್ರಜಾಪ್ರಭುತ್ವದ ಕೊನೆಯ ಚುನಾವಣೆಯಂತೆ ನನಗೆ ಕಾಣಿಸ್ತಾ ಇದೆ. ಜನರ ನಡುವೆ ಭೇದ ಮೂಡಿಸೋಕೆ ಮೋದಿ ಯತ್ನಿಸುತ್ತಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಕೌಂಟರ್. ರಾಮನಗರದ ಹಾರೋಹಳ್ಳಿಯಲ್ಲಿ ಮನೆ ಮನೆಗೆ ಕುಕ್ಕರ್ ತವಾ ಹಂಚಿಕೆ. ಬ್ರದರ್ಸ್ ಶಾಸಕ ಇಕ್ಬಾಲ್ ಹುಸೇನ್ ಭಾವಚಿತ್ರವಿರೋ ಕುಕ್ಕರ್ ಹಂಚಿಕೆ. ಮತದಾರರಿಗೆ ಆಮಿಷ ಅಂತ ಜೆಡಿಎಸ್ ಬಿಜೆಪಿ ಆರೋಪ. ಲೋಕಸಭಾ ಚುನಾವಣೆ ಹಿನ್ನೆಲೆ ಅಕ್ರಮ ಹಣ ಸಾಗಾಟ. ಬೆಂಗಳೂರಿನಲ್ಲಿ 20 ಲಕ್ಷ ನಗದು ಹಣ ಜಪ್ತಿ. ಬೆಳಗಾವಿಯಲ್ಲಿ ಚುನಾವಣಾ ಅಧಿಕಾರಿಗಳಿಂದ 2 ಲಕ್ಷ ಸೀಸ್. ನಿಮ್ಮ ಕಣ್ಣ ಮುಂದೆಯೇ ಯುಪಿಐ ಮೂಲಕ ಹಣ ಕಳಿಸ್ತಾರೆ. ಫೇಕ್ ಪೇಮೆಂಟ್ ಮಾಡಿ ಕಳ್ಳಾಟ ಆಡ್ತಾರೆ. ಬೆಂಗಳೂರಿನ ಚಿನ್ನದ ಅಂಗಡಿ ಮಾಲೀಕರೇ ಕಿಲಾಡಿ ಜೋಡಿ ಬಗ್ಗೆ ಹುಷಾರ್ ಹುಷಾರ್. ರಸ್ತೆಯಲ್ಲಿ ಆಯಿಲ್ ಚೆಲ್ಲಿದ್ರಿಂದ ವಾಹನ ಸವಾರರ ಪರದಾಟ. ಬೆಂಗಳೂರಿನ ಮೈಸೂರು ರೋಡ್ನಲ್ಲಿ ಸಂಚಾರಕ್ಕೆ ಸಮಸ್ಯೆ. 10ಕ್ಕೂ ಹೆಚ್ಚು ವಾಹನ ಸವಾರರು ಪಲ್ಟಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗಿಂದು 49ನೇ ಹುಟ್ಟುಹಬ್ಬ. ಶಿವಣ್ಣ, ಯದುವೀರ್ ಒಡೆಯರ್, ನೆನಪಿರಲಿ ಪ್ರೇಮ್ ಧೀರೇನ್ರಿಂದ ಶುಭ ಹಾರೈಕೆ. ಶ್ಯಾಡೋ ಆರ್ಟ್ ಮೂಲಕ ಅಪ್ಪೂರನ್ನ ವಿಶೇಷವಾಗಿ ನೆನೆದ ಕಲಾವಿದ ಭೋಗಶೆಟ್ಟಿ. 3,500 ಕೆಜಿ ಚಿಕನ್ನಿಂದ ಬಿರಿಯಾನಿ ತಯಾರು. ಸುಮಾರು 1 ಲಕ್ಷ ಮಂದಿಗೆ ಅನ್ನದಾನ. ಯುವರಾಜ್ ಕುಮಾರ್ ರಿಂದ ಅಭಿಮಾನಿ ದೇವರುಗಳಿಗೆ ಊಟದ ವ್ಯವಸ್ಥೆ.
ಅಪ್ಪು ಹಾದಿಯಲ್ಲಿಯೇ ಬಿಗ್ ಬಾಸ್ ಆನೆಯ ಹೆಜ್ಜೆ. ಪುನೀತ್ ಬರ್ತ್ಡೇ ಹಿನ್ನೆಲೆ ಅಂಧ ಮಗು ದತ್ತು ಪಡೆದುಕೊಂಡ ಬಿಗ್ ಬಾಸ್ ವಿನಯ್. ಅಲ್ಲಿರುವ 32 ಅಂಧ ಮಕ್ಕಳಿಗೂ ತಿಂಡಿ ವಿತರಣೆ. ರಿಷಬ್ ಶಿವಣ್ಣ ಬಳಿಕ ಅರ್ಥ ಆಯ್ತಾ ಎಂದ ಕಿಚ್ಚ. 3 ಇಡ್ಲಿ ಆರ್ಡರ್ ಮಾಡಿ ಆರ್ಸಿಬಿ ಪರ ಸುದೀಪ್ ಸಂದೇಶ. ಬೆಂಗಳೂರು ಆಗೋ ಖುಷಿ ಮತ್ತಷ್ಟು ಹೆಚ್ಚಳ. ಚೊಚ್ಚಲ ಟ್ರೋಫಿಗಾಗಿ ಆರ್ಸಿಬಿ ಡೆಲ್ಲಿ ಕಾದಾಟ. ದೆಹಲಿಯಲ್ಲಿ 2ನೇ ಸೀಸನ್ನ ಮಹಿಳಾ ಪ್ರೀಮಿಯರ್ ಲೀಗ್ ಫೈನಲ್ ಫೈಟ್. ಮಹಿಳಾ ಮಣಿಗಳಾದ್ರೂ ಗೆದ್ದು ಆರ್ಸಿಬಿಗೆ ಕಪ್ ತರಲಿ ಅಂತ ಅಭಿಮಾನಿಗಳ ಶುಭ ಹಾರೈಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.